ಉದ್ದೇಶ ಏನಂದ್ರೆ ನಾನು ಹೋದ ತಿಂಗಳು 27ನೇ ತಾರೀಕು ಬುಕ್ ಮಾಡಿದ್ದೆ. ನನಗೆ ಡೆಲಿವರಿ ಕೊಟ್ಟಿಲ್ಲ, ಫೋನ್ ರೆಸ್ಪಾನ್ಸ್ ಮಾಡಿಲ್ಲ. ನಾನು ಇವತ್ತು ಕಂಪ್ಲೇಂಟ್ ಮಾಡಿದೆ, ಸರ್ ನಂಗೆ 27ನೇ ತಾರೀಕು ಮಾಡಿದ್ದೀನಿ, ಹಿಂಗೆ ಬಂದಿಲ್ಲ ಅಂದ್ಬಿಟ್ಟು. ಅವರು ವಿತಿನ್ 5 ನಿಮಿಷದಲ್ಲಿ ಡೆಲಿವರಿ ಬಾಯ್ ಬಂದು ನಮ್ಮ ಕೈ ಕೊಟ್ಟ. ನಾನು ಎಷ್ಟು ಬಿಲ್ ಅಂತ ಕೇಳಿದ್ದಕ್ಕೆ 850 ರೂಪಾಯಿ ಅಂದ. ಹಣ ಇರೋದು 807 ರೂಪಾಯಿ, ನಾನು ಅಷ್ಟೇ ಕೊಡೋದು. ಇಲ್ಲ 850 ಕೊಡಬೇಕು ಅಂದ್ರು. ಅದಕ್ಕೆ ಸರಿ ಆಯ್ತು ಅಂತ ನಾನು 830 ರೂಪಾಯಿ ಕಳಿಸ್ದೆ. ಆಮೇಲೆ ನಾನು ಕಸ್ಟಮರ್ ಕೇರ್ ಫೋನ್ ಮಾಡಿ ಕೇಳಿದ್ದಕ್ಕೆ ಇಲ್ಲ ನೀವು ಡೆಲಿವರಿ ಚಾರ್ಜ್ ಕೊಡಂಗಿಲ್ಲ, ಅವ್ರಿಗೆಲ್ಲ ಪೇಮೆಂಟ್ ಕೊಡುತ್ತೆ, ಯಾವುದೇ ಕಾರಣಕ್ಕೂ ಕೊಡಂಗಿಲ್ಲ ಅಂದ್ರು. ಅದಕ್ಕೆ ನಾನು ಹೇಳ್ತಾ ಇರೋದು ಅನೇಕ ಜನತೆಗೆ ಏನಂದ್ರೆ, ಎಷ್ಟು ಬಿಲ್ಲಲ್ಲಿ ಎಷ್ಟೈತೋ ಅಷ್ಟೇ ಅಮೌಂಟ್ ಕೊಡಿ, ಎಕ್ಸ್ಟ್ರಾ ಚಾರ್ಜ್ ಕೊಡಬೇಡಿ. ನಿಮ್ ಪ್ರೀತಿ ವಿಶ್ವಾಸ ಕೊಟ್ಟೆ ಕೊಡೋದು ಬಿಟ್ಟರೆ ಬಿಡ್ಬೋದು, ಅದು ನಮ್ಗೆ ಅದ್ರ ಬಗ್ಗೆ ಪರ್ಸನಲ್ ವಿಷಯ ನಾವು ಬರಲ್ಲ. ಓಕೆನಾ? ನಿಮ್ಗೆ ಎಷ್ಟೈತೋ ಬಿಲ್ಲಲ್ಲಿ ಅಷ್ಟೇ ಕೊಡಿ. 50 ಒಂದು ಸಿಲಿಂಡರ್ 50 ರೂಪಾಯಿ ಅಂದ್ರೆ ದಿನಕ್ಕಿಲ್ಲ ಅಂದ್ರೆ 50 ಮಾಡ್ತಾರೆ ಅವ್ರಿಗೆ ಇಷ್ಟ ಆಯ್ತು ದುಡ್ಡು. ಯಾವುದೇ ಕಾರಣಕ್ಕೂ ಕೊಡಬೇಡಿ. ಇಲ್ಲ ನೀವು ಡೆಲಿವರಿ ಚಾರ್ಜ್ ಕೊಡಬೇಕು, ನಿಮ್ಗೆ ಅವತ್ತೆಲ್ಲ ಆಗ್ತಾ ಇದ್ದಾರೆ ಅಂದ್ರೆ ನಾನು ಕಂಪ್ಲೇಂಟ್ ನಂಬರ್ ಕೊಟ್ಟಿರ್ತೀನಿ, ಮೇಲೆಗಡೆ ನಂಬರ್, ಆ ನಂಬರ್ ಕಂಪ್ಲೇಂಟ್ ಮಾಡಿ ಪಕ್ಕ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲಾಂದ್ರೆ ನಾನೊಂದು ಕಸ್ಟಮರ್ ಕೇರ್ ನಂಬರ್ ಕೊಡ್ತೀನಿ, ಅದಕ್ಕೆ ಕಂಪ್ಲೇಂಟ್ ಮಾಡಿ. ನಂಬರ್ ಕಾಣಿಸ್ತಾ ಇತ್ತಲ್ಲ ಆ ನಂಬರ್ಗೆ ಫೋನ್ ಮಾಡಿ. ಥ್ಯಾಂಕ್ ಯು.